ಏನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ಬಹುಶಃ ಕರ್ನಾಟಕದಲ್ಲಿ ಇವತ್ತು ಶಾಸಕರುಗಳು ಸಭೆ ಮಾಡಿದ್ದಾರೆ. ಮೂರೂ ಪಕ್ಷಗಳ ಶಾಸಕರು ಕರ್ನಾಟಕದಲ್ಲಿ ಸಭೆ ಮಾಡಿದ್ದಾರೆ. ಅಂದ್ರೆ ಅದರಲ್ಲಿ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರು ಸೇರಿದ್ದಾರೆ. ಅಂದ್ರೆ ಒಂದು ರಾಜಕೀಯ ಧ್ರುವೀಕರಣ ಆರಂಭ ಆಗುತ್ತೆ ಅಂತ ಹೇಳಿ ಒಂದು ಭ್ರಮೆಯನ್ನ ಹುಟ್ಟಿಸುವಂತ ಪ್ರಯತ್ನ ಕೂಡ ನಡೆಯುತ್ತೆ. ಯಾಕೆ ನಡೀತಾ ಇದೆ ಇಲ್ಲಿ? ಸರ್ಕಾರ ಇಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳೊಳಗಡೆ ಈ ಸರ್ಕಾರ ಮುಖ್ಯಮಂತ್ರಿಗಳು ಬದಲಾಗಬೇಕು. 2.5 ವರ್ಷದ ಒಪ್ಪಂದ ಇದೆ. ಆದ್ರೆ ಇವತ್ತು ಸದನದಲ್ಲೇ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಏನು ಅಂತ, ನಾನೇ ಮುಂದಿನ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತೇಳಿ ಒಂದು ಗ್ರೌಂಡ್ ಕ್ಲಿಯರ್ ಮಾಡಿದ್ದಾರೆ. ಸೊ ಗ್ರೌಂಡ್ ಕ್ಲಿಯರ್ ಆದ್ಮೇಲೆ ಸೊ ಅಲ್ಲಿಗೆ ದೇರ್ ಇಸ್ ನೋ ರೂಮರ್ಸ್, ಮತ್ತೆ ಯಾವುದೇ ಒಪ್ಪಂದ ಆಗಿದ್ದು ಕೂಡ ಆ ಒಪ್ಪಂದಕ್ಕೆ ಇನ್ನ ಅರ್ಥ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಪ್ಪಂದ ಆಗಿದ್ದಕ್ಕೂ ಸಾಕ್ಷಿ ಇಲ್ಲ, ಅದನ್ನು ಘೋಷಣೆ ಕೂಡ ಮಾಡಿರಲಿಲ್ಲ. ಈಗಾಗಲೇ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಘೋಷಣೆ ಮಾಡಿದ್ದಾರೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಜಗಳ ಆಡದೇನೆ ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿದ 2-3 ದಿನಗಳ ನಂತರ ಬಹಿರಂಗವಾಗಿ ಅದು ಸದನದಲ್ಲೇ ಘೋಷಣೆ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಂದ್ರೆ ಇಟ್ಸ್ ವೆರಿ ಕ್ಲಿಯರ್, ಹಿ ವಿಲ್ ಬಿ ಸಿಎಂ ಫುಲ್ ಟರ್ಮ್. ಸೊ ಫುಲ್ ಟರ್ಮ್ ಸಿಎಂ ಆದ ಒಂದು ಹೆಗ್ಗಳಿಕೆ ನನಗೆ ಬಂತು ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಈ ಫುಲ್ ಟರ್ಮ್ ಸಿಎಂ ಆದ್ಮೇಲೆ ಸೊ ವಾಟ್ ಅಬೌಟ್ ಡಿ ಕೆ ಶಿವಕುಮಾರ್? ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರ? ಅಂದ್ರೆ ಅವರು ನೆಕ್ಸ್ಟ್ ಟರ್ಮ್ ಕಾಯ್ಬೇಕಾ? ಈ ಪ್ರಶ್ನೆಗಳು ಕಾಡ್ತಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು? ಇದನ್ನ ಈ ಹಿನ್ನೆಲೆಯಲ್ಲೇ ಇಲ್ಲಿ 3 ಪಕ್ಷಗಳ ಶಾಸಕರು ಸಭೆ ಸೇರಿದರು. ಸೊ ಇಲ್ಲಿ ಸಿಎಂ ಬದಲಾವಣೆಗೆ ಶಾಸಕರು ಸಭೆ ಸೇರ್ತಾರೆ ಅಥವಾ ಬೇರೆ ಏನ್ ನಡೆಯುತ್ತೆ, ಇವೆಲ್ಲವೂ ಕೂಡ ಮುಂದಿನ ದಿನಗಳ ನಿರ್ಧಾರ. ಆದ್ರೆ ಒಂದಂತೂ ಚರ್ಚೆ ಶುರುವಾಗಿದೆ, ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋ ಒಂದು ರೂಮರ್ಗೆ ಸ್ವತಃ ಸಿದ್ದರಾಮಯ್ಯನವರೇ ಎಂಡ್ ಮಾಡಿದ್ದಾರೆ. ಇನ್ನು ನಾನು ಇವತ್ತು ನನ್ನ ಚರ್ಚೆಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು, ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರ್ತಕ್ಕಂಥ ಅಂಶ ಏನಂತಂದ್ರೆ, ಕರ್ನಾಟಕದ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ಸದಾ ಕಿಂಗ್ ಮೇಕರ್ ಆಗಿರ್ತಿದ್ರು ಕೂಡ ಅವ್ರು ಯಾರು ಅಂದರೆ JDS, ಜಾತ್ಯತೀತ ಜನತಾದಳ. ಈಗ ಜಾತ್ಯತೀತ ಜನತಾದಳ ಇವತ್ತು ಜಾತಿ ಕೆಡಿಸಿ, ಆದ್ರೂ ಮಂಡ್ಯದಲ್ಲಿ ಚುನಾವಣೆ ಗೆಲ್ಲೋದ್ರ ಮೂಲಕ ಕುಮಾರಸ್ವಾಮಿ ಅಲ್ಪ ಸ್ವಲ್ಪ ಒಂದು ಅಸ್ತಿತ್ವವನ್ನ ಕಾಪಾಡ್ತಾರೆ. ಅದು ಕೂಡ ತುಂಬಾ ಮಾರ್ಜಿನ್ ಓಟಲ್ಲೇ ಗೆದ್ದು. ಅಂದ್ರೆ ಒಂದು ವರ್ಗ, ಅಂದ್ರೆ ಒಕ್ಕಲಿಗ ಸಮುದಾಯ JDS ನ ಪರವಾಗಿರುತ್ತೆ ಅನ್ನೋ ಒಂದು ಮೆಸೇಜ್ ಪಾಸ್ ಆಯಿತು. ನಂತರ ಚನ್ನಪಟ್ಟಣದಲ್ಲಿ ಆ ಮೆಸೇಜ್ ವರ್ಕೌಟ್ ಆಗಲಿಲ್ಲ, ರಾಮನಗರದಲ್ಲಿ ವರ್ಕೌಟ್ ಆಗಲಿಲ್ಲ, ಹಾಸನದಲ್ಲಿ ವರ್ಕೌಟ್ ಆಗಲಿಲ್ಲ. ಅಂದ್ರೆ ಇಲ್ಲಿ ಕುಮಾರಸ್ವಾಮಿಯವರ ಪರ, ಅಂದ್ರೆ ಕುಮಾರಸ್ವಾಮಿ ಇನ್ ದ ಸೆನ್ಸ್ ಒಕ್ಕಲಿಗರ ಮತಗಳು ಗೌಡರ ಕುಟುಂಬಕ್ಕೆ ಸೀಮಿತ, ಗೌಡರ ಕುಟುಂಬಕ್ಕೆ ಯಾವಾಗಲೂ ಬದ್ಧ ಅಂತ ಹೇಳ್ತಾ ಇದ್ರು. ಅದು ಸುಳ್ಳು ಅಂತ ಹೇಳಿ ಪ್ರೂವ್ ಆಯ್ತು. ಸೊ ಮುಂದಕ್ಕೆ ಈಗಲೂ ಅದೇ ಮುಂದುವರಿಯುತ್ತಾ? ಟ್ರೆಂಡ್ ಚೇಂಜ್ ಆಗಲ್ವಾ ಅಂತ ಕೂಡ ಪ್ರಶ್ನೆ ಕೇಳಿದೆ. ಸೊ ಆ ಟ್ರೆಂಡ್ ಚೇಂಜ್ ಮಾಡಬೇಕು ಅಂತಲೇ ಇವತ್ತು JDS ಅಖಾಡಕ್ಕೆ ಬಿಜೆಪಿಯ ಒಂದು ಮೈತ್ರಿಯ ಜೊತೆ ಮೈತ್ರಿಯನ್ನ ಮುಂದುವರಿಸ್ತಾನೆ. ಇನ್ನು ಈ ಮೈತ್ರಿಯಲ್ಲಿ ಮುಂದುವರೆದ್ರೆ ಕೊನೆಗೆ ನಮಗೇನಾಗುತ್ತೆ ಅಂತಂದ್ರೆ, ಕೊನೆಗೆ ನಮ್ಮ ಅಸ್ತಿತ್ವವೇ ಇರಲ್ಲ ಅಂತ ಹೇಳಿ ಬಿಜೆಪಿ JDSಗೆ ಅರ್ಥ ಆಗಿದೆ. ಅಂದ್ರೆ ಮೈತ್ರಿ ಇದ್ರೂ ಕೂಡ ನಮಗೆ ಇಷ್ಟು ಸೀಟ್ಗಳು ಬೇಕು, ನಮಗೆ ಇಂತಿಂತ ಕಡೆ ಸೀಟ್ಗಳು ಬೇಕು, ನಮ್ಗೆ ಎಲ್ಲಿ ಅಂದ್ರೆ ಹಳೆ ಮೈಸೂರು ಭಾಗ ನಮಗೆ ಬದ್ಧವಾಗಿರ್ಬೇಕು, ಮತ್ತು ಎಲ್ಲೆಲ್ಲಿ JDS ಗೆಲ್ಲುತ್ತೋ ಅಲ್ಲೆಲ್ಲ ನಮಗೆ ಸೀಟ್ ಬೇಕು. ಇಲ್ವ ನಮಗೆ ಕೊಡ್ಲಿಲ್ವಾ ನೀವು ಸೀಟು, ನಾವು ನಮ್ಮ ಸ್ವತಂತ್ರವಾಗಿ ನಾವು ಸ್ಪರ್ಧಿಸ್ತೀವಿ, ನಮ್ಮ ಗೆದ್ದ ಸೀಟುಗಳ ಜೊತೆ ಬಂದು ನಿಮ್ ಜೊತೆ ಸಮझौता ಮಾಡ್ಕೋತೀವಿ ಅನ್ನೋ ರೀತಿಯಲ್ಲಿ ಇವತ್ತು JDS ಬಂದಿದೆ. ಇಲ್ಲಿ JDS ಬಿಜೆಪಿಯಿಂದ ಈ ರೀತಿಯ ದೂರ ಆಗೋದಕ್ಕೆ ಕಾರಣ ಏನಂತಂದ್ರೆ ಕುಮಾರಸ್ವಾಮಿಯವರ ಪ್ರಕರಣ. ಕುಮಾರಸ್ವಾಮಿಯವರಿಗೆ ಈಗೇನು ಗಣಿಗಾರಿಕೆಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಓಬಳಾಪುರಂ ಮೈನಿಂಗ್ ಸಂಬಂಧಪಟ್ಟಂಗೆ ಮತ್ತು ಸಂಡೂರು ಮೈನಿಂಗ್ ಸಂಬಂಧಪಟ್ಟಂಗೆ, ಹಾಗೆ ಕೇತಮಾರನಹಳ್ಳಿ ಅಲ್ಲಿಯ ಒತ್ತುವರಿ ಸಂಬಂಧಪಟ್ಟಂಗೆ ಸಾಕಷ್ಟು ಭೂಕಂಟಕಗಳು ಇದಾವೆ ಅವರಿಗೆ. ಈ ಭೂಕಂಟಕಗಳಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರಿಗೆ ಯಾವುದೇ ರಿಲೀಫ್ ಸಿಗ್ತಾ ಇಲ್ಲ. ಬಿಜೆಪಿಯ ನಾಯಕರಿಗೆ ರಿಲೀಫ್ ಸಿಗುತ್ತೆ ಮತ್ತು ಅವರೆಲ್ಲೂ ಸಿಕ್ಕಾಕೊಡಲ್ಲ.
ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಚಂದ್ರಬಾಬು ನಾಯ್ಡು ಅಂತವ್ರಿಗೆ ಎಲ್ಲವೂ ಕೂಡ ಕ್ಲೀನ್ ಚಿಟ್ ಸಿಗುತ್ತೆ. ಅಜಿತ್ ಪವಾರ್ಗೆ ಕ್ಲೀನ್ ಚಿಟ್ ಸಿಗುತ್ತೆ. ಅವರು ವಶಪಡಿಸಿಕೊಂಡಂತ ಸಾವಿರಾರು ಕೋಟಿ ಆಸ್ತಿ ಕ್ಲೀನ್ ಚಿಟ್ ಸಿಗುತ್ತೆ. ಆದ್ರೆ ಕುಮಾರಸ್ವಾಮಿ ಅವರಿಗೆ ಆ ರೀತಿಯ ಕ್ಲೀನ್ ಚಿಟ್ ಸಿಗ್ತಾ ಇಲ್ಲ. ಕುಮಾರಸ್ವಾಮಿಯ ಸಹೋದರ ರೇವಣ್ಣ, ಅವರ ಪುತ್ರ, ಅವರ ಪತ್ನಿ, ಅವರ ಪುತ್ರರಿಗೆ ಕ್ಲೀನ್ ಚಿಟ್ ಸಿಗ್ತಾ ಇಲ್ಲ. ದೇರ್ ಇಸ್ ನೋ ಪ್ರಾಫಿಟ್ ಫಾರ್ JDS ಅಲೈನ್ ವಿತ್ ಬಿಜೆಪಿ. ಬಿಜೆಪಿ ಜೊತೆ ಹೋದ್ರೆ ಈಗ ಅವ್ರಿಗೆ ಏಟ್ ಬೀಳ್ತಾ ಇದೆ, ಲಾಭ ಆಗ್ತಾ ಇಲ್ಲ. ಅವರ ವೋಟ್ ಬ್ಯಾಂಕ್ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮತಗಳು, ಕಾಂಗ್ರೆಸ್ ಮತ್ತು ಬಿಜೆಪಿ ಮತಗಳು, ಅದ್ರ ಯಾವುದು ಅಹಿಂದ ಮತಗಳು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಇವರಿಗೆ ಇದ್ದಂತ ಆಯ್ಕೆ, ಮೂರನೇ ಆಯ್ಕೆ ಪ್ರಾದೇಶಿಕ ಪಕ್ಷ JDS. ಜಾತ್ಯಾತೀತ ತತ್ವದ ಆಧಾರದ ಮೇಲೆ ನಾವು ಇದೀವಿ ಅಂತೇಳಿ ಹೇಳ್ತಾನೆ ಅವರು ಕಿಂಗ್ ಮೇಕರ್ ಆಗಿದ್ರು, 2 ಬಾರಿ ಮುಖ್ಯಮಂತ್ರಿ ಕೂಡ ಆಗಿದ್ರು, ಮತ್ತು ದೇವೇಗೌಡರ ಕಾಲದಿಂದ ಕೂಡ ಆ ಒಂದು ತತ್ವವನ್ನ ಪಾಲಿಸ್ತಾ ಬಂದ್ರು. ಆ ತತ್ವವನ್ನ ಕೈ ಬಿಡ್ತಾ JDS ಶ್ರಿಂಕ್ ಆಗ್ತಾ ಹೋಗ್ತದೆ. ಈ ಶ್ರಿಂಕ್ ಆಗ್ತಾ ಹೋಗೋದಕ್ಕೆ ಕಾರಣ JDS ನ ಐಡಿಯಾಲಜಿ ಚೇಂಜ್ ಆಗಿದೆ, JDS ನ ಬದ್ಧತೆ ಚೇಂಜ್ ಆಗಿದೆ. JDS ನ ಯಾವುದೇ ಕಾರಣಕ್ಕೂ ನಂಬಬಾರದು. JDS ಒಂದು ಫ್ಯಾಮಿಲಿ ಪಕ್ಷ. JDS ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಸೀಮಿತ. ಮತ್ತು ಕುಮಾರಸ್ವಾಮಿ ಅಂತ ಸ್ವಾರ್ಥಿ ಅಂತಂದ್ರೆ, ಸ್ವಾರ್ಥ ರಾಜಕಾರಣಿ ಅಂದ್ರೆ, ತನಗ ಅಧಿಕಾರ ಸಿಕ್ಕರು ಸಾಕು, ತನ್ನ ಅಣ್ಣನ ಕುಟುಂಬವನ್ನೇ ತನ್ನ ಕುಟುಂಬ ಅಲ್ಲ, ನನಗೂ ನನ್ನ ಕುಟುಂಬಕ್ಕೆ ಏನು ಸಂಬಂಧ ಇಲ್ಲ ಅಂತ ಘೋಷಣೆ ಮಾಡ್ತಕ್ಕಂಥ ಅತ್ಯಂತ ಸ್ವಾರ್ಥಿ, ಅತ್ಯಂತ ದುಷ್ಟ ವ್ಯಕ್ತಿ ಅನ್ನೋದು ಕರ್ನಾಟಕ ಜನತೆಗೆ ಅರ್ಥ ಆಯ್ತು. ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಯ್ತು. ರೇವಣ್ಣರ ಕುಟುಂಬ ಈಗ ಸದ್ಯಕ್ಕೆ ರಾಜಕೀಯವಾಗಿ ಅವ್ರನ್ನ ಫಿನಿಶ್ ಮಾಡಿದೆ. ರಾಜಕೀಯವಾಗಿ ಅವ್ರನ್ನ ಫಿನಿಶ್ ಮಾಡೋದಕ್ಕೆ ಬಳಸ್ಕೊಂಡಿದ್ದು ಯಾರು? ಬಿಜೆಪಿ ಬಳಸ್ಕೊಡ್ತು. ಬಿಜೆಪಿಯ ಪ್ರೀತಮ್ ಗೌಡ ಈಗ ಎಲ್ಲಿದ್ದಾರೆ? ಬಿಜೆಪಿಯ ಪ್ರೀತಮ್ ಗೌಡ ಈಗ ಎಲ್ಲಿದ್ದಾರೆ? ಅವರಿಗೆ ಕಾಂಗ್ರೆಸ್ನ ಬಾಗಿಲು ತಟ್ತಾ ಇದ್ದಾರೆ. ಈಸ್ ನಾಕಿಂಗ್ ದ ಡೋರ್ ಆಫ್ ಕಾಂಗ್ರೆಸ್. ಮೇ ಬಿ ಎನಿ ಟೈಮ್ ಹಿ ವಿಲ್ ಬಿ ಎಂಟ್ರಿ. ಇಫ್ ದಟ್ ಪಾಸಿಬಲ್ ಇನ್ ಹಾಸನ್, ದ ಗ್ರೌಂಡ್ ವಿಲ್ ಬಿಕಮ್ ವಾರ್. ಅಲ್ಲಿ ಮತ್ತೆ ಬಿಜೆಪಿ ಅವ್ರಿಗೆ ಮೈತ್ರಿ ಇರೋವಾಗ ಬಿಜೆಪಿ JDS ಅಲ್ಲಿ ಪ್ರೀತಮ್ ಗೌಡ ಅವರಿಗೆ ನೋ ಚಾನ್ಸ್. ಇಫ್ ಹಿ ಕಮ್ಸ್ ಟು ಕಾಂಗ್ರೆಸ್ ಅಲ್ಲಿ ಬಂದ್ರೆ ಅವರಿಗೆ ಅವಕಾಶ ಇದೆ ಅನ್ನೋ ಒಂದು ಫೀಲ್ಡ್ ಓಪನ್ ಆಯ್ತು. ಯಾವಾಗ ಈ ಫೀಲ್ಡ್ ಓಪನ್ ಆಯ್ತು ಹಾಸನದಲ್ಲಿ, ಅಲ್ಲಿ ಖಾಲಿ ತೆರವಾಗಿದೆ. ರೇವಣ್ಣ ಅವರ ಕಬ್ಜಾ ಎಂಡ್ ಆಗಿದೆ. ರೇವಣ್ಣ ಅವರ ಕಬ್ಜಾ, ಅವರ ಫ್ಯಾಮಿಲಿ ಕಬ್ಜಾ, ಭವಾನಿ ರೇವಣ್ಣ 1.5 ಕೋಟಿ ಮತ್ತು ಲಕ್ಷಾಂತರ ಸೆಕ್ಸ್ ವಿಡಿಯೋಗಳ ಲಕ್ಷಾಂತರ ಮತ್ತು ಸಾವಿರಾರು ಪ್ರಕರಣಗಳ ಅತ್ಯಾಚಾರ ಪ್ರಕರಣಗಳ ಹೊತ್ತಿರ್ತಕ್ಕಂಥ ಅವರ ಪುತ್ರ ಪ್ರಜ್ವಲ್ ರೇವಣ್ಣ. ಸೊ ಇವೆಲ್ಲವೂ ಕೂಡ ದೇವೇಗೌಡರ ಫ್ಯಾಮಿಲಿಗೆ ಒಂದು ಕಳಂಕ, ಬ್ಲಾಕ್ ಮಾರ್ಕ್ಸ್. ಈ ಬ್ಲಾಕ್ ಮಾರ್ಕ್ಸ್ ನ ದಾಟಿಕೊಂಡು ಈಗ ಪಕ್ಷವನ್ನು ಕಟ್ಟಬೇಕಾಗಿದೆ ಹಾಸನದಲ್ಲಿ ಮತ್ತು ಹಳೆ ಮೈಸೂರು ಭಾಗ. ಈ ಕಳಂಕವನ್ನು ಹೊತ್ತುಕೊಂಡು ಪಕ್ಷವನ್ನ ಕಟ್ಟಬೇಕು. ಜೊತೆಗೆ ಇದನ್ನ ಬಳಸ್ಕೊಂಡು JDS ನ ಮುಗಿಸ್ಬಿಡ್ಬೇಕು ಅನ್ನೋದು ಕೂಡ ಬಿಜೆಪಿಯ ದೂರಾಲೋಚನೆ. ಪ್ರೀತಮ್ ಗೌಡ, ವಕೀಲ ದೇವರಾಜೇಗೌಡ, ಹೀಗೆ ಒಂದು ದೊಡ್ಡ ಸಿಂಡಿಕೇಟ್ ಕೆಲಸ ಮಾಡಿ ವಕೀಲ ದೇವರಾಜೇಗೌಡ ಅವರಿಗೆ ಅವರ ಒಂದು ಆಜನ್ಮ ಒಂದು ಹೋರಾಟ ರೇವಣ್ಣ ಅವ್ರನ್ನ ಫ್ಯಾಮಿಲಿನ ಮುಗಿಸ್ಬೇಕು. ಸೊ ಅದು ಸಕ್ಸಸ್ ಕೂಡ ಆದ್ರು. ಮತ್ತೀಗ ಇನ್ನೂ ಅವರು ಹೋರಾಟ ಮುಂದುವರಿತಾರೆ. ದೇವರಾಜೇಗೌಡರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಹಾಸನದಲ್ಲಿ ಕಾಂಗ್ರೆಸ್ ಮತ್ತೆ ಪ್ರಾಬಲ್ಯವನ್ನ ಸ್ಥಾಪಿಸೋದಕ್ಕೆ ಶ್ರೀಕಂಠೇಗೌಡರು ಮತ್ತು ಇವರೆಲ್ಲರ ಒಂದು ಅವರ ಕುಟುಂಬ ತಯಾರಾಗ್ತಾ ಇದೆ ಮತ್ತು ಅಲ್ಲಿ ಕಾಂಗ್ರೆಸ್ನ ಪಟ್ಟಭದ್ರವನ್ನ ಹಿಡಿತಾ ಇದೆ. KN ರಾಜಣ್ಣ ಹಾಸನ ರಾಜಕೀಯದಿಂದ ಎಕ್ಸಿಟ್ ಆಗ್ತಾ ಇದೆ. ಯಾಕೆ ಎಕ್ಸಿಟ್ ಆಗ್ತಾ ಇದ್ದಾರೆ ಹಾಸನ ರಾಜಕೀಯದಿಂದ? ಅವ್ರಿಗೆ ಬೇರೆ ಏನೋ ಬೇಕಾಗಿದೆ. ಮತ್ತು ಅಲ್ಲಿ ದೇವೇಗೌಡರ ಕುಟುಂಬದ ಪ್ರಾಬಲ್ಯ ಅಲ್ಲಿ ಅಳಿಸಾಯ್ತು. ಅದರಲ್ಲಿ ಲೀಡರ್ ಯಾರು? ಅಲ್ಲಿ ಲೀಡರ್ ಒಬ್ರು ಉತ್ಕೋಬೇಕಾಗಿದೆ. ಯಾರು ಉತ್ಕೋತಾರೆ? ಯಾರು ಬಿಗ್ ಲೀಡರ್ ಆಗಿ ಆಚೆ ಬರ್ತಾರೆ? ಸೊ ಆ ಬಿಗ್ ಲೀಡರ್ ಆಚೆ ಬರ್ಬೇಕು ಅಂದ್ರೆ KN ರಾಜಣ್ಣ ಹಾಸನದಿಂದ ಎಕ್ಸಿಟ್ ಆಗ್ಬೇಕು. ಶಿವಲಿಂಗೇಗೌಡ ಆಗ್ತಾರ ಅಥವಾ ಬೇರೆ ಇನ್ಯಾರು ಆಗ್ತಾರೆ? ಇದು ಕಾಂಗ್ರೆಸ್ ಇರ್ತಕ್ಕಂಥ ಟ್ರಂಪ್ ಕಾರ್ಡ್. ಆ ಟ್ರಂಪ್ ಕಾರ್ಡ್ ಯಾವ ಪ್ಲೇ ಮಾಡ್ತಾರೆ ಅಂತ ಕೂಡ ಬಹಳ ಮುಖ್ಯ. ಈ ಕಾಂಗ್ರೆಸ್ನ ಟ್ರಂಪ್ ಕಾರ್ಡ್ ಅನ್ನು ಪ್ಲೇ ಮಾಡೋದಕ್ಕೆ ಸಿದ್ದರಾಮಯ್ಯ ಬಹಳ ಅತ್ಯಂತ ಜತನದಿಂದ ಕಾಯ್ತಾ ಇದ್ದಾರೆ. ಮತ್ತು ಈ ಹಾಸನ ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಎಂಟ್ರಿ ಆಗ್ಬಾರ್ದು ಅಂತ ಕೂಡ ಇಲ್ಲಿ ನಡೀತಾರೆ. ಆದ್ರೆ
ಕುಮಾರಸ್ವಾಮಿ ಅವರ ರಾಜಕೀಯ ದಾಳವೇ ಬೇರೆ. ಈಗ ಅವರು ಬಿಜೆಪಿಯಿಂದ ಆಚೆ ಬಂದಾಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಯಾವಾಗ ಅವರಿಗೆ ಜಾಮೀನು ಸಿಗಲಿಲ್ವೋ, ಸುಪ್ರೀಂ ಕೋರ್ಟ್ ಅಲ್ಲಿ ಇವರಿಗೆ ಜಾಮೀನು ಸಿಗದ ಹಾಗೆ ಕೇಂದ್ರ ಸರ್ಕಾರವೇ ನೋಡ್ಕೊಳ್ತು. ಮತ್ತು ಡಿ ಕೆ ಶಿವಕುಮಾರ್ ನಿಧಾನವಾಗಿ ಅಮಿತ್ ಶಾ ಅವರಿಗೆ ಹತ್ರ ಆಗ್ತಾ ಹೋದ್ರು. ಡಿ ಕೆ ಶಿವಕುಮಾರ್ ಹತ್ರ ಆಗ್ತಾ ಹೋದ್ರು, ಕುಮಾರಸ್ವಾಮಿ ದೂರ ಆಗ್ತಾ ಹೋದ್ರು. ನೀವು ದೂರ ಆದಂಗ್ ನೋಡಿ ಹಾಸನದಲ್ಲಿ ಸಭೆ ಆಗುತ್ತೆ, ಮಂಡ್ಯದಲ್ಲಿ ಸಭೆ ಆಗುತ್ತೆ. ಮತ್ತು ನಿನ್ನೆ ಅನಿತಕ್ಕ ಡಿ ಕೆ ಶಿವಕುಮಾರ್ನ ವ್ಯಂಗ್ಯ ಮಾಡ್ತಾರೆ, ನೀನ್ ಏನೇ ದೊಡ್ಡ ಲೀಡರ್ ಆಗಿರ್ಬೋದು, ರಾಮನಗರ ನಂದೇ ಅಂತ ಹೇಳ್ತಾರೆ. ಸೊ ಎಂಟ್ರಿ ಆಯ್ತು, ಲೇಡಿ ಡಾನ್ ಬಂದಾಯ್ತು. ಸಿನಿಮಾ ನಟಿಯನ್ನೇ ಪಕ್ಕಕ್ಕೆ, ಅಂದ್ರೆ ಅಧಿಕೃತ ಪತ್ನಿ ಅಲ್ಲ ಅಂತ ಅನ್ಸಿ, ಅವ್ರೇನು ಅಲ್ಲ ಅನ್ಸಿ ಕುಮಾರಸ್ವಾಮಿಯನ್ನ ಕಂಟ್ರೋಲ್ ಇಟ್ಕೊಂಡು ನಡೀತಾ ಇರ್ತಕ್ಕಂಥ ಅನಿತಕ್ಕ. ಈಗ ಅನಿತಕ್ಕ ಘೋಷಣೆ ಮಾಡಾಯ್ತು, ನೀನ್ ಏನು ಅಲ್ಲ, ನಾನು ವಾಪಸ್ ಬಂದಿದ್ದೀನಿ ರಾಮನಗರಕ್ಕೆ. ಸೊ ಅಗೈನ್ ರಾಮನಗರದಲ್ಲಿ ಅನಿತಕ್ಕ ಅವರನ್ನ ಕುಮಾರಸ್ವಾಮಿ ಇಳಿಸ್ತಾರೆ. ಚನ್ನಪಟ್ಟಣದಲ್ಲಿ ಮತ್ತೊಮ್ಮೆ ಅಲ್ಲಿ ಕುಮಾರಸ್ವಾಮಿ ಅಥವಾ ಇನ್ನೊಬ್ರು ಇಳಿಬಹುದು. ಸೊ ಅಲ್ಲಿ 2 ಸೀಟ್ ಗ್ಯಾರಂಟಿ. ಮಂಡ್ಯದಲ್ಲಿ ಇನ್ನು ಸ್ವಲ್ಪ ಸೀಟ್ಸ್ ಗ್ಯಾರಂಟಿ. ಮೈಸೂರಲ್ಲಿ GT ದೇವೇಗೌಡರ ಫ್ಯಾಮಿಲಿನ ಹೊಡೆದಾಯ್ತು, ಹರೀಶ್ ಗೌಡ್ರನ್ನ ಪಕ್ಕಕ್ಕೆ ಇಟ್ಕೊಂಡಾಯ್ತು. ಹರೀಶ್ ಗೌಡ ತಾಯಿ ಕೂಡ ಇಲ್ಲಿ ಜೊತೆಲಿದ್ದಾರೆ. ಸೊ ಅಲ್ಲಿ ಇನ್ನೂ ಸೀಟ್ಸ್ಗಳು ಪಕ್ಕ ಆಯ್ತು. ಸೊ ಇದು JDS ನ ಲೆಕ್ಕಾಚಾರ. ಸೊ ಹಾಗಾಗಿ ರಾಮನಗರಕ್ಕೆ, ಹಾಸನಕ್ಕೆ, ಈ ಎಲ್ಲ ಕಡೆ ನಿಖಿಲ್ ಕುಮಾರಸ್ವಾಮಿ ಓಡಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನೀವು ನೋಡ್ಬೋದು, ಅವರು ಎಲ್ಲೂ ಕೂಡ ಬಿಜೆಪಿಯ ಜೊತೆ ಟೈಅಪ್ ಆಗಿ ಕಾಣಿಸ್ಕೊತಾ ಇಲ್ಲ, ಮತ್ತು ಎಲ್ಲೂ ಅವರು ಬಿಜೆಪಿ ಜೊತೆ ಸಭೆ ಸೇರಿ ಮಾತನಾಡ್ತಾರೆ. ಮತ್ತು ಹೋರಾಟಗಳು, ಸರ್ಕಾರದ ವಿರುದ್ಧ ಹೋರಾಟ ಆಗ್ಲಿ, ಕಾಂಗ್ರೆಸ್ ವಿರುದ್ಧ ಹೋರಾಟ ಆಗ್ಲಿ, ಯಾವುದೇ ಹೋರಾಟಗಳಲ್ಲಿ ದೇರ್ ಈಸ್ ನೋ ಕಾಂಪ್ರಮೈಸ್, ಬಟ್ ದೇರ್ ಇಸ್ ನೋ ಅಲೈನ್ಮೆಂಟ್. ಅವ್ರ ಜೊತೆ ಯಾವುದೇ ಅಲೈನ್ಮೆಂಟ್ ಕಾಣಿಸ್ತದೆ. ಪ್ರತ್ಯೇಕ ಸಂಘಟನೆಗಳನ್ನ ಮಾಡ್ತಾರೆ. ಇದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಅವರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಯಾಕೆ ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಹುಟ್ಟುಹಬ್ಬ ಆಯ್ತು. ಹುಟ್ಟುಹಬ್ಬ ಮಾಡ್ಕೊಳ್ಳೋಕೆ ಅವರು ಹೆಲಿಕಾಪ್ಟರ್ ಅಲ್ಲಿ ಅವರು ತಿರುಪತಿಗೆ ಹೋಗಿದ್ದಾಗ ಈ ಸಟ್ಟಾ ಬಜಾರ್ ಕಿಂಗ್ ಮೋಟಾಬಾಯ್ ಅಮಿತ್ ಶಾ ಕುಮಾರಸ್ವಾಮಿ ಅವರಿಗೆ, ಅವ್ರ ಕುಟುಂಬಕ್ಕೆ ತಾರಾಮಾರ ಹೋಗುದ್ರು. ಹೆಂಗ್ ಹೋಗುದ್ರು ಅಂತಂದ್ರೆ, ಏನ್ರಿ ದಿಮಾಕ್ ಮಾಡ್ತೀರಾ, ಪ್ರೈವೇಟ್ ಜೆಟ್ ಅಲ್ಲಿ ಹೋಯ್ತಿರೇನ್ರಿ, ಪ್ರೈವೇಟ್ ಹೆಲಿಕಾಪ್ಟರ್ ಅಲ್ಲಿ ಹೋಯ್ತಿರೇನ್ರಿ, ಏನ್ ನಿಮ್ ಮಗ ಡಾನ್ ಅವನು, ಏನು ಮೆರೀತೀರಾ ನೀವು, ನಿಮ್ದೆಲ್ಲ ಕೇಸ್ ಬಿಡೋಣವಾ ಅಂತ ಹೇಳಿ. ಈ ಆಫ್ಟರ್ ನಿಖಿಲ್ ಕುಮಾರಸ್ವಾಮಿಯ ಬರ್ತ್ಡೇ ಕೇಸ್ ನಂತರ, ಅಂದ್ರೆ ಅಲ್ಲಿ ಹೇಗೆ ಅಮಿತ್ ಶಾ ಇಲ್ಲಿ ಒಂದು ತಪಾಕಿಯನ್ನ ಕೊಟ್ಟರು, ಅದಾದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಕುಮಾರಸ್ವಾಮಿನ ಟೈಟ್ ಮಾಡಲಾಯ್ತು. ಟೈಟ್ ಮಾಡ್ತಾ ಬಂದ್ರು. ಸೊ ಈ ಟೈಟ್ ಆದಂಗೆ ಕುಮಾರಸ್ವಾಮಿ ಆಚೆ ಬರ್ತಾ ಇದ್ದಾರೆ, ಎಕ್ಸಿಟ್ ಆಗ್ತಿದ್ದಾರೆ. ಸೊ ಒನ್ ಫೈನ್ ಡೇ ಈ ವಿಲ್ ಬಿ ಅನೌನ್ಸ್, ಐ ಆಮ್ ಕಮಿಂಗ್ ಔಟ್, ನಾವು ಸ್ವತಂತ್ರವಾಗಿ ಗೆಲ್ತೀವಿ, ನಾವು ಗೆದ್ದ ನಂತರ ನಮ್ಮ ಮೈತ್ರಿ ಅವ್ರ ಜೊತೆಗೆ ಇರುತ್ತೆ ಅಂತ ಹೇಳಿ ಘೋಷಣೆ ಮಾಡಿ. ಸೊ ಇದು ಕುಮಾರಸ್ವಾಮಿಯವರ ಆಂತರಿಕ ಲೆಕ್ಕಾಚಾರ, ಬಾಹ್ಯ ಲೆಕ್ಕಾಚಾರ. ಪ್ರತ್ಯೇಕ ಸಂಘಟನೆಯನ್ನ ಮಾಡ್ತಕ್ಕಂಥದ್ದು, ಮತ್ತು ಯಂಗ್ ಬ್ಲಡ್ ನಿಖಿಲ್ ಕುಮಾರಸ್ವಾಮಿನ ಮುಂದಿಟ್ಕೊಂಡು, GT ದೇವೇಗೌಡರ ಪುತ್ರನ ಮುಂದಿಟ್ಕೊಂಡು, ಹೀಗೆ ಬೇರೊಂದು ರೀತಿಯ ಪಾಲಿಟಿಕ್ಸ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಮತ್ತು ಮಹಿಳೆಯರನ್ನ ಓಲೈಸೋದಕ್ಕೆ, ಮಹಿಳೆಯರ ಮತ್ತೆ ರಾಮನಗರದ ಶಾಸಕರು ಹೆಚ್ಚು ಪ್ರಸಿದ್ಧಿ ಇಲ್ಲ, ಅವರು ಒಂದು ಸಿಂಗಲ್ ಫೇಸ್, ಅವ್ರಿಗೇನು ಮತ್ತೆ ಗೆಲ್ಲಕ್ಕಾಗಲ್ಲ ಅನ್ನೋದು ಈಗ ಸದ್ಯಕ್ಕೆ ಅವ್ರು ಕಂಡುಕೊಂಡಿದ್ದಾರೆ. ಏನೋ ಒಂದು ಮುಸ್ಲಿಮ್ಸ್ ವೋಟ್ ಅಲ್ಲಿ ಬಂದ್ಬಿಟ್ಟು ಗೆದ್ಬಿಟ್ರು, ಆದ್ರೆ ಒಕ್ಕಲಿಗರು ಮತ್ತು ಉಳಿದಂತ ಎಲ್ಲಾ ಮತಗಳು ನಮಗೆ ಬಂದೇ ಬರುತ್ತೆ ಅಂತ ಹೇಳಿ ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡಿ ಮತ್ತೊಮ್ಮೆ ಅನಿತಕ್ಕ ಅವರನ್ನ ಕುಮಾರಸ್ವಾಮಿ ಅಖಾಡಕ್ಕಿಳಿಸಿದ್ದಾರೆ. ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಹಾಸನ, ಮೈಸೂರು, ಮಂಡ್ಯ, ರಾಮನಗರ, ಹೀಗೆ ಇಷ್ಟು ಜಿಲ್ಲೆಗಳಲ್ಲಿ, ಅಟ್ಲೀಸ್ಟ್ ಕೋಲಾರದಲ್ಲೂ ಕೂಡ ಪಕ್ಷವನ್ನ ಸಬಲೀಕರಣ ಮಾಡಬೇಕು, ನಮ್ಮ ಗಟ್ಟಿಯಾದ ಹಿಡಿತವನ್ನ ಹಿಡಿಬೇಕು ಅಂತ ಹೇಳಿ ಕುಮಾರಸ್ವಾಮಿ ಡಿಸೈಡ್ ಮಾಡಿದ್ದಾರೆ. ಸೊ ಇದು ಬಿಜೆಪಿ ಜೊತೆ ಇದ್ರೆ ಆಗಲ್ಲ, ನಾವು ಬಿಜೆಪಿಯ ಬಿ ಟೀಮ್ ಆಗಿದ್ರೆ ಖಂಡಿತ ನಡೆಯಲ್ಲ. ನಾವು ಫಸ್ಟ್ ಗೆದ್ರೆ, ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ರೆ ಮಾತ್ರ ನಮ್ಮ ಅಸ್ತಿತ್ವ ಇರುತ್ತೆ ಅಂತ ಹೇಳಿ ಸ್ವತಂತ್ರ ಹೋರಾಟವನ್ನ ಕುಮಾರಸ್ವಾಮಿ ಕಂಡುಕೊಂಡಿದ್ದಾರೆ. ಸೊ ಇದು ಮೊದಲು ಗೊತ್ತಿತ್ತು ಅವ್ರಿಗೆ, ಆದ್ರೆ ಅವ್ರು ಹೋಗಿದ್ದೇ ಕಾರಣಗಳು ಈ ಕೇಸ್ಗಳಿಂದ ಪಾರಾಗೋದಕ್ಕೆ. ಆದ್ರೆ ಆ ಕೇಸ್ಗಳಿಂದ ಪಾರಾಗೋ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಅದ್ರ ಬದಲು ಇನ್ನೊಂದು ದಾರಿ ಇದೆ, ಜಡ್ಜ್ಗಳ ಜೊತೆ ನೇರವಾಗಿ ಮಾತಾಡ್ತಕ್ಕಂಥದ್ದು, ಈ ತರ ಬೇರೆ ಬೇರೆ ದಾರಿಗಳಿದಾವೆ. ಸೊ ಅದೆಲ್ಲ ಮೊದ್ಲೆಲ್ಲ ಮಾಡಿದ್ರು. ಈಗ ಸೊ ಆ ಒಂದು ಸಾಧ್ಯತೆ ಇರೋದ್ರಿಂದ ಬಹುತೇಕ JDS
ಬಿಜೆಪಿ ಜೊತೆ ಮೈತ್ರಿನ ಕಳೆದುಕೊಳ್ಳುತ್ತೆ. ಅವರು ಈ ಸ್ಥಳೀಯ ಚುನಾವಣೆಗಳಲ್ಲಿ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಂತೂ ಬಿಜೆಪಿ ಜೊತೆ ಖಂಡಿತ ಹೋಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಹೋದ್ರೆ ಅವರು ಫಿನಿಶ್ ಆದ್ರು ಅಂತ ಅರ್ಥ. ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ಬಿಜೆಪಿಯನ್ನ ಸಹಿಸ್ಕೊಳಕ್ ಅಸಾಧ್ಯ. ಯಾಕೆಂದ್ರೆ ಬಿಜೆಪಿಯ ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಹಳ್ಳಿಯ ಜಮೀನುಗಳನ್ನ ನುಂಗ್ತಾ ಇದೆ. ಯಾವ ಸ್ಪೀಡಲ್ಲಿ ಇದೆ ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಗಾಬರಿ ಆಗ್ಬಿಟ್ಟಿದೆ. ಓಹೋ, ಇದು ಈಗಾದ್ರೆ ನನ್ನ ಕತೆ ಏನು ಅಂತ ಹೇಳಿ ಕುಮಾರಸ್ವಾಮಿ ಅವರು ಗ್ರಾಪ್ ಮಾಡಕ್ಕಿಂತ 100% ಸ್ಪೀಡ್ ಅಲ್ಲಿ ಗ್ರಾಪ್ ಮಾಡ್ತಾ ಇದ್ದಾರೆ. ಸೊ ಇದು ಈಗ ಅವ್ರು ಆಚೆಗೆ ಬರೋದಕ್ಕೆ ಒಂದು ಕಾರಣ. ಸೊ ಬಿಜೆಪಿ ಸ್ವತಂತ್ರವಾಗಿ ಬಿಜೆಪಿಯಿಂದ ಸ್ವತಂತ್ರವಾಗಿ JDS ಸಂಘಟನೆ ಯಶಸ್ವಿ ಆಗುತ್ತಾ? ಅನಿತಕ್ಕ ನಿಖಿಲ್ ಕುಮಾರಸ್ವಾಮಿಗೆ ಈಗ ಸಾರಥ್ಯವನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನಾದ್ರು ಆಗಿ ತಾವು ವಿಚಾರಣೆ ಒಳಪಟ್ರೆ, ರಾಜೀನಾಮೆ ಕೊಡಬೇಕಾದ ಸಂದರ್ಭ ಬಂದ್ರೆ ಆಗ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನ ಈ ಹೊಸ ಬ್ಲಡ್ಗೆ ಕೊಟ್ಟು ತಾವು ಹಿಂದೆ ಅಗೈನ್ ಅವ್ರದೇ ಪ್ರಕಾರ ಏನು ಸಾಂದರ್ಭಿಕ ಶಿಶುವಾಗಿ ಈ ಒಂದು ಚುನಾವಣೆಯ ವ್ಯವಸ್ಥೆಯನ್ನ ಪಕ್ಷ ಮುನ್ನಡೆಸತಕ್ಕಂಥದ್ನ ಸಾಧ್ಯ ಆದ್ರೆ 2028-29 ಚುನಾವಣೆಯಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ಬಿಡ್ಬೋದು ಅನ್ನೋ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ. ಜನರಿಗೆ ಇನ್ನೊಂದು ಪರ್ಯಾಯ ಆಯ್ಕೆ ಕುಮಾರಸ್ವಾಮಿ ಇರ್ಲಿ ಅಂತ ಹೇಳಿ ಮಾಡಿದಾಗ ಮತ್ತೊಮ್ಮೆ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮತಕ್ಕಂಥ ಎಲ್ಲಾ ಸಾಧ್ಯತೆಗಳನ್ನು ಕುಮಾರಸ್ವಾಮಿ ಇಟ್ಕೊತಾ ಇದ್ದಾರೆ. ಸೊ ಇದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ JDS ಬಿಜೆಪಿಯ ಬಿ ಟೀಮ್ ಆಗಿರಬಾರ್ದು, ಸ್ವತಂತ್ರ ಅಸ್ತಿತ್ವನ ಕಂಡುಕೋಬೇಕು. ಅವ್ರೇನು ಬರ್ಕೊಂಡಿರಲ್ಲ ಕುಮಾರಸ್ವಾಮಿ, ಕನ್ನಡಿಗ, ಪ್ರಾದೇಶಿಕ ಪಕ್ಷ, ಜಾತ್ಯತೀತ ತತ್ವ ಇವನ್ನ ಮತ್ತೆ 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 ಹೇಳಿದಾಗ ಮಾತ್ರ JDS ಮತ್ತೊಮ್ಮೆ ಪುನರ್ ಸ್ಥಾಪನೆ ಆಗೋಕ್ಕೆ ಸಾಧ್ಯ. ನಿಖಿಲ್ ಕುಮಾರಸ್ವಾಮಿ ಅವರು ಬಿಡದಿ ರಾಮನಗರ ಹತ್ರ ಮೈಸೂರು ಬೆಂಗಳೂರು ಹೈವೇಯನ್ನ ಅವರು ಪ್ರತಿಭಟನೆ ಮಾಡಿದರು. ಅಲ್ಲಿಯ ಟೋಲ್ ಅನ್ನ ವಿರೋಧಿಸ ಅಲ್ಲಿ ಜನ ಅವ್ರ ಬೆಂಬಲ ಸಿಕ್ಕಿತ್ತು. ಈಗ ಅದೇ ಬಿಡದಿ ರಾಮನಗರ ಟೋಲ್ ಹತ್ರ ಮತ್ತೆ ಜನರಿಗೆ ಶೋಷಣೆ ಆಗಿದೆ. ಸರ್ವಿಸ್ ರೋಡ್ ಕೊಡದನೆ ಅಲ್ಲಿ ಮುಚ್ಚಿದ್ದಾರೆ. ಅಲ್ಲಿ ಜನ ಮತ್ತೆ ಸುತ್ಕೊಂಡು ಪರದಾಡ್ತಾ ಇದ್ದಾರೆ. ಮತ್ತೆ ಟೋಲ್ ಕಟ್ಟುವಂತ ಅನಿವಾರ್ಯ ಸ್ಥಿತಿ ಬಂದಿದೆ. ಇದೆಲ್ಲವನ್ನ ನಿಖಿಲ್ ಕುಮಾರಸ್ವಾಮಿ ನೋಡಿದಿದ್ರೆ ಆ ಭಾಗ ಮತ್ತೆ ರಾಮನಗರ ಭಾಗ, ಚನ್ನಪಟ್ಟಣ ಭಾಗ ಮತ್ತೆ ಅವ್ರ ಕೈಗೆ ಸಿಗುತ್ತೆ. ಆ ಹೋರಾಟ ಮಾಡ್ಬೇಕು ಅಂದ್ರೆ ಅವರು ಸ್ವತಂತ್ರವಾಗಿರ್ಬೇಕು. ಆ ಸ್ವತಂತ್ರ ಅಂದ್ರೆ ಇಂಡಿಪೆಂಡೆಂಟ್. ಈಗ ನಾವು ನೋಡಿ ಇಂಡಿಪೆಂಡೆಂಟ್ ಮೀಡಿಯಾ ಯಾಕೆ ಮಾಡ್ದೋ ಅಂತಂದ್ರೆ ನಾವ್ ಯಾವ್ದಾದ್ರು ಮರ್ಜಿಗ್ ಬಿದ್ರೆ ನಾವು ನಮ್ ದನಿ ಎತ್ತಕ್ಕಾಗಲ್ಲ, ನಮ್ ದನಿ ಅಡಗಿಸ್ತಾರೆ. ಸೊ JDS ನ ದನಿ ಅಡಗಿಸ್ಬಾರ್ದು ಅಂದ್ರೆ ಬಿಜೆಪಿಯ ಕೋಟೆಯಿಂದ ತೆಕ್ಕೆಯಿಂದ ಆಚೆ ಬರ್ಬೇಕು. ಬಹುಶಃ ಕುಮಾರಸ್ವಾಮಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾನ್ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಪಕ್ಷ ಉಳಿಯುತ್ತೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಉಳಿದವ್ರು ನಡೆಸ್ತಾರೆ ಅಂತ ಹೇಳಿ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಅತ್ಯಂತ ಒಂದು ಒಳ್ಳೆಯ ನಿರ್ಧಾರ ಕೂಡ. JDS ಸ್ವತಂತ್ರವಾಗಿ ಆಗುತ್ತೆ. ಮತ್ತು ಈಗ ಇದು ಸ್ವತಃ ಇಲ್ಲಿ ಇನ್ನೂ ಇದೇ ರೀತಿಯ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಹೈದರಾಬಾದ್ ಅಂದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಕೂಡ ಇದೇ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ನಿತೀಶ್ ಕುಮಾರ್ ಕ್ಯಾಲ್ಕುಲೇಷನ್ ಮಾಡಕ್ ಆಗದೆ ಒದ್ದಾಡ್ತಾ ಇದ್ದಾರೆ. ಆದ್ರೆ ಇವರೆಲ್ಲರೂ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಮತ್ತೆ ಕುಮಾರಸ್ವಾಮಿ ಇವರೆಲ್ಲರಿಗೂ ಆಪ್ಷನ್ ಅವ್ರ ಮಕ್ಕಳು. ಇದ್ರ ಬಗ್ಗೆ ಇನ್ನೊಂದು ಸ್ಟೋರಿ ಕೊಡ್ತೀನಿ. ಅಂದ್ರೆ ನ್ಯೂ ಬ್ಲಡ್ ಇಲ್ಲಿ CM ಸನ್ಸ್ ವಿಲ್ ಬಿ CMs. ಇದು ನ್ಯೂ ಸ್ಟ್ರಾಟಜಿ. 2029ಗೆ CM ಸನ್ಸ್ ವಿಲ್ ಬಿ CMs. ದಿಸ್ ಈಸ್ ಅ ಸ್ಟ್ರಾಟಜಿ, ನ್ಯೂ ಪಾಲಿಟಿಕ್ಸ್. ಸೊ ಅದಕ್ಕೆ ಮುನ್ನುಡಿ JDS ಬಿಜೆಪಿಯ ಮೈತ್ರಿಯಿಂದ ಆಚೆ ಬಂದಿರತಕ್ಕಂಥದ್ದು, ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಮತ್ತು ಅನಿತಕ್ಕಂಗೆ ಡ್ರೈವಿಂಗ್ ಸ್ಟೈರಿಂಗ್ ಕೊಟ್ಟಿದ್ದು. ಎಸ್, ಜೈ JDS. ನಮಸ್ಕಾರ.